ಹಾಯ್ ಸ್ನೇಹಿತರೆ, ನೀವು ಪಪ್ಪಾಯ ಮರವನ್ನು ನೆಟ್ಟಿದ್ರೆ ಈ ವಿಷಯ ನೀವು ತಿಳಿದುಕೊಳ್ಳಲೇಬೇಕು. ನಾವು ಸುಮಾರು 6 ತಿಂಗಳ ಹಿಂದೆ ಪಪ್ಪಾಯ ಗಿಡವನ್ನು ನೆಟ್ಟಿದ್ವಿ. ಆದರೆ ಒಂದು ಹೂವು ಆಗಲಿ ಕಾಯಿ ಆಗಲಿ ಬಿಡಲೇ ಇಲ್ಲ. ಆ ಮರವನ್ನು ಕಟ್ ಮಾಡಿ ಬಿಸಾಕೋಣ ಅಂದ್ಕೊಂಡೆ. ನನ್ನ ಸ್ನೇಹಿತ ಒಬ್ಬ ಬೆಂಗಾಳಿ ಹುಡುಗ, ನಾನು ಯೂಟ್ಯೂಬಲ್ಲಿ ನೋಡಿದೆ, ಆ ರೀತಿ ಒಂದ್ಸರಿ ಟ್ರೈ ಮಾಡೋಣ ಈ ರೀತಿ ಮಾಡಿದ್ವಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಬುಡದಲ್ಲಿ ಈ ರೀತಿ ಸೀಲ್ ಬಿಟ್ಟು ಒಂದು ಕೋಲನ್ನು ಸೇರಿಸಿದರೆ ಕಾಯಿ ಬಿಡುತ್ತೆ ಅಂತ ಹೇಳ್ದ. ನೀವು ಇದೇ ರೀತಿ ಮಾಡಿ, ಖಂಡಿತ ಕಾಯಿ ಬಿಡುತ್ತೆ. ಆದರೆ ಒಂದು 25 ದಿನ ಕಾಯ್ಬೇಕು ಅಷ್ಟೇ. ನಾವು ಈ ತರ ಮಾಡಿಬಿಟ್ಟು 25 ದಿನ ವೆಯ್ಟ್ ಮಾಡಿದ್ವಿ. ಬರಲ್ಲ ಅನ್ಕೊಂಡಿದ್ರೆ ತುಂಬಾ ಕಾಯಿ ಬಂತು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಹೇಳೋಣ ಅಂತ. ನೋಡಿ ಯಾವ ರೀತಿ ಸೇರಿಸ್ತಿದ್ದಾರೆ. ನಾನು ಅಲ್ಲಿದ್ದೀನಿ. ಈಗ ಅಲ್ಲಿ ನಾನು ಕಟ್ ಮಾಡಿ ಬಿಸಾಕೋಣ ಅನ್ಕೊಂಡೆ. ಆ ಹುಡುಗ ನನ್ನ ಸ್ನೇಹಿತ ಬಂದು, ಬೇಡ, ಈ ರೀತಿ ನಾವು ಯೂಟ್ಯೂಬಲ್ಲಿ ನೋಡಿದ ಥರ ಮಾಡೋಣ, ಮಾಡಿಬಿಟ್ಟು ಒಂದ್ಸರಿ ಟ್ರೈ ಮಾಡೋಣ, ಬರಲಿಲ್ಲ ಅಂದರೆ ಆಮೇಲೆ ಏನು ಮಾಡಿದ್ರು ಮಾಡ್ಕೋ ಅಂತ ಹೇಳಿದ್ರು. ನೋಡಿ 25 ದಿನಗಳ ನಂತರ ಯಾವ ರೀತಿ ಬಂದಿರುತ್ತೆ ಅಂತ ನೀವೇ ನೋಡಿ. ಅದೇ ಮರ, ಅದೇ ಸಸಿ, ನಾವು ಬೇರೆ ತೋರಿಸ್ತಿಲ್ಲ, ಜೆನ್ಯೂನಾಗಿ ತೋರಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿ ಕಾಯಿ ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಅಲ್ಲಿ ಕಟ್ ಮಾಡಕ್ ಹೋಗ್ಬೇಡ್ರಿ ಯಾರು ಅಷ್ಟೇ. ಸೀಳಿ ನಾವು ಕೋಲಿಕ್ಕಿರೋದು ಹಂಗೆ ಇದೆ ನೋಡಿ. ನಾನೇ ನಂಬಲಿಲ್ಲ ಬರುತ್ತೆ ಅನ್ನೋದು. ನೋಡಿದ್ರೆ ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ 8 ಕಾಯಿ ಬಿಟ್ಟಿದೆ. ಇದು ನಮ್ಮ ಕಂಪ್ನಿ ಹತ್ರ ನಾಟಿದ್ದ ಗಿಡ. ಇದು ನಾವು ಬಿಡಲ್ಲ, ಇನ್ನು ನಾವು ತಿನ್ನಲ್ಲ ಅನ್ಕೊಂಡಿದ್ವಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ನೀವೇ ನೋಡಿ. 8 ಕಾಯಿ ಬಿಟ್ಟಿದೆ, ಆ ಹೂವು ಬಿಟ್ಟಿದೆ, ಕಾಯಿ ಬಿಟ್ಟಿದೆ. ಇನ್ನೇನು ಕೆಲವೊಂದು 2-3 ತಿಂಗಳಲ್ಲಿ ಹಣ್ಣು ಕೂಡ ಆಗ್ಬಿಡುತ್ತೆ ದೊಡ್ಡದಾಗಿ. ನೀವು ಅಷ್ಟೇ ಇದೇ ಥರ ಮಾಡಿ. ಸುಮ್ಮನೆ ಬೆಳೆಸಿದ್ದನ್ನು ಕಟ್ ಮಾಡಿ ನಾಶ ಮಾಡೋದು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಪಪ್ಪಾಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲರ ಮನೆಯಲ್ಲೂ ಒಂದೊಂದು ಗಿಡ ಇದ್ರೂ ತುಂಬ ಒಳ್ಳೆಯದು.